ನೀವು SIT ರಚನೆ ಆಗುವ ಬಹುಶಃ ಅದೇ ಸಂದರ್ಭದಲ್ಲಿ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೊಂದಿಗೆ ಮತ್ತು ಧರ್ಮಸ್ಥಳದ ದೇವರ ದರ್ಶನವನ್ನ ಪಡ್ಕೊಂಡು ವೀರೇಂದ್ರ ಹೆಗಡೆ ಅವರು ಮಾತಾಡಿಸ್ಕೊಂಡು ಬಂದಿದ್ದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಿದೆ. ಈಗ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಈ ಪ್ರಕರಣದಲ್ಲಿರುವಂತ ನ್ಯಾಯವನ್ನ ಹೊರಗೆ ತರಬೇಕಾಗಿದೆ ಅಂತ. ಇದಕ್ಕೆ ಇನ್ನೂ ತಡ ಮಾಡದಷ್ಟು ಈ ತರದವರ ಸಂಖ್ಯೆ ಬೆಳೀತಾ ಹೋಗುತ್ತೆ. ಧರ್ಮಸ್ಥಳ ಅನ್ನೋದೊಂದು ನೆಪ ಮಾತ್ರವಾಗಿತ್ತು ಇವರಿಗೆ. ಇದಕ್ಕೆ ಬೇಕಾಗಿರುವಂತ ಪೂರಕವಾಗಿರುವಂತಹ ಹಣವನ್ನ ಎಲ್ಲ ಕಡೆಯಿಂದ ಸಂಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ, ದೇಶದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ, ನಾನು ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಘಾತ ಮಾಡಬೇಕು ಅನ್ನುವಂತ ಇವರು ಯೋಜನೆ ಏನಿತ್ತೋ ಇದನ್ನ ಒಬ್ಬ ಮಾಸ್ಕ್ ಮ್ಯಾನ್ ಬಯಲಿಗೆಳೆದಿದ್ದಾನೆ. ಆ ಮಾಸ್ಕ್ ಮ್ಯಾನ್ ಏನ್ ಹೇಳಿದ್ದಾನೋ ಅದರ ಮೇಲೆ ತನಿಖೆಯನ್ನ ಮತ್ತೊಮ್ಮೆ ನಡೆಸಿ, ಮಾಸ್ಕ್ ಮ್ಯಾನ್ ಇವತ್ತು ಏನ್ ಹೇಳ್ತಿದ್ದಾನೋ ಅದರ ಆಧಾರದ ಮೇಲೆ ಇವರೆಲ್ಲರನ್ನೂ ವಿಚಾರಣೆಗೆ ಕರೆಸಿ ಈ ತರದ ಆಘಾತ ಇನ್ಮುಂದೆ ಆಗದಂತೆ ತಡೆಯುವಂತ ಹೊಣೆಗಾರಿಕೆ ನಾನು ಅನ್ಕೊಳ್ತೀನಿ ರಾಜ್ಯದ ಮುಖ್ಯಮಂತ್ರಿಯವರ ಮೇಲಿದೆ. ಅವರ ಮೇಲೆ ನಮಗೊಂದು ವಿಶ್ವಾಸ ಇದೆ, ಅವರು ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೊಸ ಗೃಹ ಸಚಿವರು ಬಂದಿದ್ದಾರೆ, ಗೃಹ ಸಚಿವರು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇದಕ್ಕೊಂದು ಪರಿಹಾರವನ್ನು ಕೊಡಿಸ್ತಾರೆ ಅಂತ ನಾನು ಅಪೇಕ್ಷಿಸ್ತೇನೆ. ಅಕಸ್ಮಾತ್ ಈಗ ಆಗಬೇಕು ಅಂತಂತೂ ನಮ್ಮ ಆಗ್ರಹ ಇದೆ. ನಾವಂತೂ ಜನರ ಮುಂದೆ ಹೋಗ್ತೀವಿ. ನಮಗೆ ಗೊತ್ತಿರೋದು ಜನರ ನ್ಯಾಯಾಲಯ ಒಂದೇ. ನಾವು ಜನಾಗ್ರಹ ಸಭೆಗಳನ್ನ ಅಲ್ಲಲ್ಲಿ ಮಾಡ್ತೀವಿ, ಮಾಡಿ ಜನರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಅಕಸ್ಮಾತ್ ಸರ್ಕಾರ ಆಗ್ಲೂ ರಿಲಕ್ಟೆಂಟ್ ಆಗಿದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ಕೊಳ್ತೀವಿ, ನಮಗೆ ನ್ಯಾಯ ಕೊಡಿಸಿ. ನೀವು ಹೊಸ ಮಂದಿರಗಳನ್ನೇನೋ ಕಟ್ತಾ ಇದ್ದೀರಾ, ಆದ್ರೆ ನಾವು ಶ್ರದ್ಧೆಯಿಂದ ನಡ್ಕೊಳ್ತಾ ಇರುವಂತ ಮಂದಿರದ ಮೇಲೆ ಆಗ್ತಾ ಇರುವ ಈ ಆಘಾತಗಳನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ನ್ಯಾಯ ಕೊಡಿಸಿ ಅಂತ ನಾವು ಕೇಂದ್ರ ಸರ್ಕಾರವನ್ನ ಕೇಳ್ಕೊಳ್ತಿದ್ದೀವಿ. ಆದ್ರೆ ಆ ತರದ ಪರಿಸ್ಥಿತಿ ಬರಲಾರದು ಅಂತ ನನಗೆ ಗೊತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ. ನೀವು SIT ರಚನೆ ಆಗುವ ಬಹುಶಃ ಅದೇ ಸಂದರ್ಭದಲ್ಲಿ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೊಂದಿಗೆ ಮತ್ತು ಧರ್ಮಸ್ಥಳದ ದೇವರ ದರ್ಶನವನ್ನ ಪಡ್ಕೊಂಡು ವೀರೇಂದ್ರ ಹೆಗಡೆ ಅವರು ಮಾತಾಡಿಸ್ಕೊಂಡು ಬಂದಿದ್ದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಿದೆ. ಈಗ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಈ ಪ್ರಕರಣದಲ್ಲಿರುವಂತ ನ್ಯಾಯವನ್ನ ಹೊರಗೆ ತರಬೇಕಾಗಿದೆ ಅಂತ. ಇದಕ್ಕೆ ಇನ್ನೂ ತಡ ಮಾಡದಷ್ಟು ಈ ತರದವರ ಸಂಖ್ಯೆ ಬೆಳೀತಾ ಹೋಗುತ್ತೆ. ಧರ್ಮಸ್ಥಳ ಅನ್ನೋದೊಂದು ನೆಪ ಮಾತ್ರವಾಗಿತ್ತು ಇವರಿಗೆ. ಇದಕ್ಕೆ ಬೇಕಾಗಿರುವಂತ ಪೂರಕವಾಗಿರುವಂತಹ ಹಣವನ್ನ ಎಲ್ಲ ಕಡೆಯಿಂದ ಸಂಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ, ದೇಶದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ, ನಾನು ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಘಾತ ಮಾಡಬೇಕು ಅನ್ನುವಂತ ಇವರು ಯೋಜನೆ ಏನಿತ್ತೋ ಇದನ್ನ ಒಬ್ಬ ಮಾಸ್ಕ್ ಮ್ಯಾನ್ ಬಯಲಿಗೆಳೆದಿದ್ದಾನೆ. ಆ ಮಾಸ್ಕ್ ಮ್ಯಾನ್ ಏನ್ ಹೇಳಿದ್ದಾನೋ ಅದರ ಮೇಲೆ ತನಿಖೆಯನ್ನ ಮತ್ತೊಮ್ಮೆ ನಡೆಸಿ, ಮಾಸ್ಕ್ ಮ್ಯಾನ್ ಇವತ್ತು ಏನ್ ಹೇಳ್ತಿದ್ದಾನೋ ಅದರ ಆಧಾರದ ಮೇಲೆ ಇವರೆಲ್ಲರನ್ನೂ ವಿಚಾರಣೆಗೆ ಕರೆಸಿ ಈ ತರದ ಆಘಾತ ಇನ್ಮುಂದೆ ಆಗದಂತೆ ತಡೆಯುವಂತ ಹೊಣೆಗಾರಿಕೆ ನಾನು ಅನ್ಕೊಳ್ತೀನಿ ರಾಜ್ಯದ ಮುಖ್ಯಮಂತ್ರಿಯವರ ಮೇಲಿದೆ. ಅವರ ಮೇಲೆ ನಮಗೊಂದು ವಿಶ್ವಾಸ ಇದೆ, ಅವರು ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೊಸ ಗೃಹ ಸಚಿವರು ಬಂದಿದ್ದಾರೆ, ಗೃಹ ಸಚಿವರು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇದಕ್ಕೊಂದು ಪರಿಹಾರವನ್ನು ಕೊಡಿಸ್ತಾರೆ ಅಂತ ನಾನು ಅಪೇಕ್ಷಿಸ್ತೇನೆ. ಅಕಸ್ಮಾತ್ ಈಗ ಆಗಬೇಕು ಅಂತಂತೂ ನಮ್ಮ ಆಗ್ರಹ ಇದೆ. ನಾವಂತೂ ಜನರ ಮುಂದೆ ಹೋಗ್ತೀವಿ. ನಮಗೆ ಗೊತ್ತಿರೋದು ಜನರ ನ್ಯಾಯಾಲಯ ಒಂದೇ. ನಾವು ಜನಾಗ್ರಹ ಸಭೆಗಳನ್ನ ಅಲ್ಲಲ್ಲಿ ಮಾಡ್ತೀವಿ, ಮಾಡಿ ಜನರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಅಕಸ್ಮಾತ್ ಸರ್ಕಾರ ಆಗ್ಲೂ ರಿಲಕ್ಟೆಂಟ್ ಆಗಿದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ಕೊಳ್ತೀವಿ, ನಮಗೆ ನ್ಯಾಯ ಕೊಡಿಸಿ. ನೀವು ಹೊಸ ಮಂದಿರಗಳನ್ನೇನೋ ಕಟ್ತಾ ಇದ್ದೀರಾ, ಆದ್ರೆ ನಾವು ಶ್ರದ್ಧೆಯಿಂದ ನಡ್ಕೊಳ್ತಾ ಇರುವಂತ ಮಂದಿರದ ಮೇಲೆ ಆಗ್ತಾ ಇರುವ ಈ ಆಘಾತಗಳನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ನ್ಯಾಯ ಕೊಡಿಸಿ ಅಂತ ನಾವು ಕೇಂದ್ರ ಸರ್ಕಾರವನ್ನ ಕೇಳ್ಕೊಳ್ತಿದ್ದೀವಿ. ಆದ್ರೆ ಆ ತರದ ಪರಿಸ್ಥಿತಿ ಬರಲಾರದು ಅಂತ ನನಗೆ ಗೊತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ.